ಗಣಾಧಿಪತಯೇ ನಮಃ. ದಕ್ಷಿಣಾಮೂರ್ತಿ ದೇವಾನಾಂ ಸಕಲ ಕಾರ್ಯ ದಿಗ್ವಿಜಯ ಭವ. ದೇವದೇವರ ದೇವ ದೇವನಲ್ಲವೋ, ಓ ದೇವದೇವರ ದೇವನಲ್ಲವೋ, ದೇವದೇವರ ದೇವದೇವನಲ್ಲವೋ, ಓ ದೇವದೇವರ ದೇವನಲ್ಲವೋ, ದೇವ ಓ ದೇವದೇವರ ದೇವನಲ್ಲವೋ. ಗಜಮುಖನ ನಿನ್ನ ಪಾದವ ನಿನವೇ, ನಿಜವಾಗಿ ಕರುಣಿಸುವರಗಳ ಪ್ರಭುವೇ. ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಫಲ ಬಂದು ಪೇಳುವೆನಿ ಲಂಕದಹನ ಎಂಬಿ ಕಥಾಮೃತವ. ತೈ ತೈ ತದ್ದಿನ ಧೇಂ ತದ್ದಿನ ತೋದೀಂ ತದ್ದಿನ ದೇ ತತ್ತದೀಂ 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 ಕೃದತ್ತ ಗಿಡ್ಕ ತರಕಡ ಗಿಡ್ಕ ಧಿತ್ತ ತಯ್ಯತ್ತ ದಿನ ದೇಂ ದೇಂ ತದ್ದಿನ ದೇಂ ದೇಂ ತದ್ದಿನ ದೇಂ 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 ದೇ ತಾದೇಂ ತದ್ದಿನ ತಾತೈ ತದ್ದಿನ ತಾದೇ. ತಾದೇಂ ತದ್ದಿನ ತಾತೈ ತದ್ದಿನ ತಾದೇ. ಧೀಂ ಧೀಂ ತದ್ದಿನ ದೇಂ ದೇಂ ಧೀಂ ತಂ ಧೀಂ ತಂ. ಕುಶನೇ ಕೇಳ್ ವಾಲಿಯ ಸಂಹರಿಸಿ ತಕ್ಕುತ ಕಿಟ. ಕುಶನೇ ಕೇಳ್ ವಾಲಿಯ ಸಂಹರಿಸಿ ಕಿಷ್ಕಿಂದ ದೆಸೆಯಾಧಿಪತ್ಯವ ಸುಗ್ರೀವಗಿತ್ತೋ. ದೆಸೆಯಾಧಿಪತ್ಯವ ಸುಗ್ರೀವಗೆ ಇತ್ತು. ದಿತ್ತೋದಿ ತಥಿನ್ನಂತ ಕುಶಲದ್ಯೂ ಪ್ರಸ್ರವಣ ಪರ್ವತಕ್ಕೆ ನಡೆತಂದು. ಕುಶಲದಿ ಪ್ರಸ್ರವಣ ಪರ್ವತಕ್ಕೆ ನಡೆತಂದು ಮಳೆಗಾಲವೂ ಕಳೆದರು. ಮಳೆಗಾಲವೂ ಕಳೆದರು. ಕುಶಲಾದಿ ಪ್ರಸ್ರವಣ ಪರ್ವತಕ್ಕೆ ನಡೆದಂದು ಮಳೆಗಾಲವೂ ಕಳೆದರು. ಸೀತಾನ್ವೇಷಣೆಯ ಸಲುವಾಗಿ ಹೊರಟ ನಾನು ಲಕ್ಷ್ಮಣ ಜಟಾಯುವಿನಿಂದ ಸೀತೆಯ ಅಪಹರಣಗೈದ ರಾವಣ ಲಂಕೆಯಲ್ಲಿರಿಸಿಕೊಂಡಿದ್ದಾನೆ ಎಂಬುದು ಸ್ಪಷ್ಟವಾಯಿತು. ಹಾಗೇ ಮುಂದುವರೆದು ಸುಗ್ರೀವನ ಸಖ್ಯವಾಗಿ ವಾಲಿಯನ್ನು ಕೊಂದು
ಕಪಿವೀರರು ಸೀತಾನ್ವೇಷಣೆಗೆ ತೊಡಗಿದ್ದಾರೆ. 4 ದಿಕ್ಕಿಗೆ ಹೊರಟ ಕಪಿವೀರರಲ್ಲಿ ಸೀತೆಯ ಕುರುಹುಗಳನ್ನು ಅರುಹಿದ್ದೇನೆ. ಅವರ ನಿರೀಕ್ಷೆಯಲ್ಲೇ ಕಾಯುತ್ತಿರುತ್ತೇನೆ. ಇಂತೆಂದು ಪ್ರಸಂಗಿಸಲಾಗಿಯೇ ಒಬ್ಬೊಬ್ಬರಾಗಿ ಜಾಂಬವರು ತಮ್ಮೊಳಗೆ ಆಲೋಚನೆಯ ಮಾಡಿ ಹನುಮಂತನು ಕರೆದು ನೀನೇ ಕಲಿಯು ಹನುಮ, ನೀನೇ ಕಲಿಯು ಹನುಮ, ನಮ್ಮವರೊಳು ನೀನೇ ಕಲಿ ಹನುಮ, ನೀನೇ ಕಲಿಯು ನಮ್ಮ ವಾನರರೊಳಗೆಲ್ಲ ಆನಂದದಿಂದ ಸಾಗರವ ಲಂಘಿಸುವುದಕ್ಕೆ. ನೀನೇ ಕಲಿಯು ನಮ್ಮ ವಾನರರೊಳಗಿಲ್ಲ ಆನಂದದಿಂದ ಸಾಗರವ ಲಂಘಿಸುವುದಕ್ಕೆ. ಹನುಮ ಒಂದು ಕಾಲದಲ್ಲಿ ಸೂರ್ಯನನ್ನೇ ತಿನ್ನಲು ಹೊರಟಿದವ. ಆದ್ದರಿಂದ ನೀನೇ ಕಲಿ ಹನುಮ. ಲಂಕೆಯನ್ನು ಲಂಘಿಸಿ ಸೀತಾಮಾತೆಯನ್ನು ಹುಡುಕುವ ಸಾಮರ್ಥ್ಯ ಹೊಂದಿದವ. ಆದ್ದರಿಂದ ನೀನೇ ಕಲಿ ಹನುಮ, ನೀನೇ ಕಲಿ ಹನುಮ. ಪುಟನೆಯನ್ನು ಹಾರಿದ ಮೂಲಕ ತಲ್ಲಣಿಸಲು ಹಾರಿದನು ಲಂಕೆಯನ್ನು ಬಿಟ್ಟೇಳೂರು ಯೋಜನ ಮುಂದೆ ಸಡೆಯುತ್ತ ಸಾರಿದನು ತೃಣಬಿಂದು ಮುನಿಪನ ಶಾಲೆಯೆಡೆಗೆ. ತೈತ 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 ಜೈ ಶ್ರೀರಾಮ್. ಜಾಂಬವರು ನೀನೇ ಕಲಿ ಹನುಮ ಎಂದು ಹಾರಿ ಬಳಿದಾಗ ನನ್ನ ಅಂತಸ್ಥದಲ್ಲಿ ಉದುಗಿರುವ ಸ್ಫೂರ್ತಿ ಜಾಗೃತವಾಗಿ ಒಂದೆಲೆ ಮಹೇಂದ್ರ ಗಿರಿಯನ್ನು ಏರಿ ಸಮಸ್ತ ಸಾತ್ವಿಕ ಶಕ್ತಿಗಳಿಗೆಲ್ಲ ಕೈ ಮುಗಿದು ಜೈ ರಘುವೀರ ಎಂದು ನೆಗೆದದ್ದು ನೇರವಾಗಿ ಈ ಲಂಕಾ ಪ್ರದೇಶಕ್ಕೆ ಬಂದಿಳಿದೆ. ನಾವಿಲ್ಲಿ ವಿರೋಧಿಗಳ ಕಣ್ಣುಗಳಿಗೆ ಬೀಳಬಾರದು. ಹಾಗಾಗಿ ನನ್ನ ವಿಸ್ತಾರವಾದ ದೇಹವನ್ನು ಕುಗ್ಗಿಸಿ ಲಂಕಾ ಪ್ರವೇಶ ಮಾಡುತ್ತೇನೆ. ಅತ್ತಲ ಲಂಕಿಣಿ ಎಂಬದ ನಮಿ ಬಲ್ಲಿದಾತನ ತಡೆದಳು. ಓಹೋ, ರಾತ್ರಿಯ ಕಾಲ ಲಂಕಾ ನಗರವನ್ನು ಕಾಯುವವಳು ಲಂಕಿಣಿ ನಾನು. ಒಂದೇ ಸಮನೆ ನನ್ನ ಮೂಗಿಗೆ ಹೊಡೆಯುತ್ತಿದೆ. ನಮ್ಮವರು ಅಲ್ಲದವರ ವಾಸನೆ. ಬಂದವರು ಯಾರು? ಯಾರು ಬಂದವರು? ಮಧ್ಯರಾತ್ರಿ ಕಾಲದಲ್ಲಿ ಮಧ್ಯರಾತ್ರಿ ಕಾಲದಲ್ಲಿ ಮಾತನಾಡದೆ ಸುಮ್ಮನೆ ಎದ್ದು ತಿರುಗುವಾತ ನೀನ್ಯಾರೋ ಕಪಿ. ಏನು? ರಾತ್ರಿಯ ಕಾಲ ಇಲ್ಲಿಯವರೆಗೆ ಬಂದೆಯಲ್ಲ. ಹಾ, ಯಾರು ನೀನು?
ಹಾ ಎಲ್ಲಿಂದ ಬಂದೆ, ಹೇಗೆ ಬಂದೆ, ಎಲ್ಲವನ್ನು ಹೇಳಿ ನಡೆ ಇಲ್ಲಿಂದ. ಮುಚ್ಚು ಬಾಯ್. ನಿದ್ದೆ ಇಲ್ಲ ಕಾಣೆ ನಿನಗೆ. ನಿದ್ದೆ ಇಲ್ಲ ಕಾಣೆ ನಿನಗೆ ನೀನು ಭೂತಂಗಳ ಹಾಗೆ. ಉದ್ದು ಉರುಟು ತನವಿದೇಕೆ ಕಳ್ಳೆ ರಾಕ್ಷಸಿ. ಏನು? ನೀನು ನಿದ್ದೆ ಮಾಡುವುದನ್ನು ಬಿಟ್ಟು ಹೀಗೆ ಮಧ್ಯರಾತ್ರಿಯಲ್ಲಿ ಉದ್ದುದ್ದ ಉರುದುರುಟಾಗಿ ಮಾತನಾಡುತ್ತಿದ್ದೀಯಲ್ಲ, ಯಾರೇ ರಕ್ಕಸಿ ನೀನು? ಎಲ್ಲ ಮರಿಮಂಗ, ಆ, ಈ ಲಂಕಾ ನಗರವನ್ನು ಭದ್ರವಾಗಿ ಕಾಯುವವಳು ಲಂಕಿಣಿ ನಾನು. ಓಹೋ, ಮಧ್ಯರಾತ್ರಿ ಕಾಲದಲ್ಲಿ ಕಳ್ಳನಂತೆ ಬಂದೆ. ಆ, ನೀನು ಯಾರು? ಓ ಲಂಕಿಣಿ ಕಿಂಗಿಣಿ, ಎಲ್ಲ ಮರಿಮಂಗ. ನೀನು ನನ್ನನ್ನ ಕಳ್ಳನೆಂದೆ. ಹೌದು, ಕಳ್ಳನಾದವ ತನ್ನ ಪರಿಚಯ ಹೇಳುವುದಿಲ್ಲ. ನಾ ಹೇಳ್ತೇನ ಕೇಳು. ಹೇಳು. ನನ್ನ ಹೆಸರು ಹನುಮಂತ. ವಾಯುದೇವ ನನ್ನ ತಂದೆ, ಅಂಜನಾದೇವಿ ನನ್ನ ತಾಯಿ. ಈಗಲಾದರೂ ದಾರಿ ಬಿಡು. ನೀನು ವಾಯು, ವರುಣ, ಅಗ್ನಿ ಅಥವಾ ಯಮನ ಮಗನಾದರೂ ನಾನು ಹೆದರುವವಳಲ್ಲ. ಮುಂದೆ ಆದರೆ ಸರಿ, ಇಲ್ಲದಿದ್ದರೆ ಹಳ್ಳಿಗೆ ಹಲ್ಲು ತಾಗದಂತೆ ಗುಣಪ್ಪನಿಗೆ ಬಿಡುತ್ತಾನೆ. ಹಾಗಾದರೆ ಒಂದು ಪಂಥ. ಏನು? ಮೂರು ಮೂರು ಹೊಡೆಯುವುದು. ಮೊದಲು ನೀನು ನನಗೆ ಹೊಡೆಯುವುದು, ನಂತರ ನಾನು ನಿನಗೆ ಹೊಡೆಯುವುದು. ನನಗೆ ಮೂರಲ್ಲ 100 ಹೊಡೆದಾಗುವುದಿಲ್ಲ. ನೋಡೋಣ. ಬಾ ಮುಂದೆ. ಲಂಕಿಣಿ ಕಳೆಬರಹದಲ್ಲಿ ಮೇಲೆದ್ದ ಯಕ್ಷೆ ಅಶ್ವಿನಿ ಮರಳಿ ತನ್ನ ಲೋಕಕ್ಕೆ ಸಾಗುತ್ತಿರುವಾಗ ಹೇಳಿದ ಮಾತೇನೆಂದರೆ, ಇನ್ನೂ ಲಂಕೆಗೆ ಪತನವಾಗುವ ಕಾಲ ಬಂತೆಂದಳು. ಹಾ ಹಾ, ನನ್ನ ದೇಹವನ್ನು ಕುಗ್ಗಿಸಿ ಮಾತೆ ಜಾನಕಿಯನ್ನು ಹುಡುಕುತ್ತೇನೆ. ಕುಂಭಕರ್ಣ, ವಿಭೀಷಣ, ರಾವಣನ ಅಂತಃಪುರದಲ್ಲಿ ನೋಡಿದರೂ ಮಾತೆ ಜಾನಕಿಯನ್ನು ಕಾಣಲೇ ಇಲ್ಲ. ಹಾ ಹಾ, ಈ ಸಮಸ್ತ ಲಂಕೆಯನ್ನು ನನ್ನ ಬಾಲದಲ್ಲಿ ಬಂಧಿಸಿ ರಾಮನ ಸನ್ನಿಧಿಯಲ್ಲಿಡುತ್ತೇನೆ. ಹಾ ಹಾ ಹನುಮ, ಜಾನಕಿ ಇರುವ ತಾಣವೊಂದು ವನವಾಗಿದೆ. ಗಗನವಾಣಿ. ಇದನ್ನು ಕೇಳುತ್ತಿದ್ದಂತೆ ನನ್ನ ತಂದೆ ವಾಯುದೇವ ನಾನು ನೋಡದೇ ಇರುವ ಬನದತ್ತ ಸುವಾಸನೆ ಗಂಧ ಬೀಸುತ್ತಿದ್ದಾನೆ. ಇದೇ ಪರಿಮಳವನ್ನು ಅರಸುತ್ತಾ ಮುಂದೆ ಸಾಗುತ್ತೇನೆ. ಅತಲ ರಾವಣನು ಅತ್ತಲ ರಾವಣನು ನಿತ್ರೆಯು ತಿಳಿದೆದ್ದು.
ಮಧ್ಯರಾತ್ರಿಯ ವೇಳೆಯಲ್ಲಿ ಅತ್ತಲ ರಾವಣನು ನಿದ್ರೆಯು ತಿಳಿದೆದ್ದು ಮಧ್ಯರಾತ್ರಿಯ ವೇಳೆಯಲ್ಲಿ ಸಮಯವು ಮಧ್ಯರಾತ್ರಿಯನ್ನು ಮೀರಿದೆ. ನಿದ್ರಿಸಿದ ನಾನು ಏಕೆ ಎಚ್ಚರಗೊಂಡೆ? ಸೀತೆಯನ್ನು ತಂದು ಅಶೋಕವನದಲ್ಲಿರಿಸಿಕೊಂಡಿದ್ದೇನೆ. ನಾನೆಣಿಸಿದಂತೆ ಸುಂದರವಾದ ರಾವಣನಾಗಿದ್ದೇನೆ. ಈಗಲೇ ಅಶೋಕವನಕ್ಕೆ ಹೋಗ್ಬೇಕು. ಸೊಕ್ಕನೆ ತೈ 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 ಧೀಂ ಥೈದ ತಾದೆ ಥೈ ಧೀಂ ಥೈದ ತಾದೆ ಥೈದ ತಾದೆ ಅನೋಮನ ಅಲ್ವೋ? ನಮೋ ನಮಃ. ನಿಮ್ಮ 10 ತಲೆಗಳಲ್ಲಿ ಒಂದು ಮಾತ್ರ ಕಷ್ಟ ಉಂಟು. 20 ಕೈಗಳಲ್ಲಿ 18 ನಾಶವಾಗಿ ಹೋಗಿದೆ. ಅದು ನಾಶವಾಗಿತ್ತಲ್ವೋ? ನನ್ನ ಮಾಯಾಶಕ್ತಿಯಿಂದ ಅಡಗಿಸಿದ್ದು. ಸೀತೆಯನ್ನು ತಂದು ಅಶೋಕವನದಲ್ಲಿರಿಸಿಕೊಂಡಿದ್ದೇನೆ. ಅನುಕೂಲ ಸ್ತ್ರೀಯರೊಡನೆ ಚಿನ್ನ, ಬೆಳ್ಳಿ, ವಜ್ರ, ವೈಡೂರ್ಯಗಳನ್ನು ಪೆಟ್ಟಿಗೆ ಸಹಿತ ಅಶೋಕವನಕ್ಕೆ ಹೋಗ್ಬೇಕು. ತೊಯ್ತ ತೊಯ್ತ ತೊಯ್ತೋಯ್ ಆದರೆ ಇವತ್ತು ಒಂದೇ ತಲೆಯಲ್ಲಿ ಮುತ್ತಿನ ಕಿರೀಟ ಇಟ್ಟದ್ದು ಯಾಕೆಂದರೆ ಇವರು ಬೋಳ್ಮಂಡ ನಾಯಕರು. ಬ್ರಹ್ಮಾಂಡದ ನಾಯಕರು. ಬ್ರಹ್ಮಾಂಡದ ನಾಯಕರು. ನಾಯಕರು ಅಲ್ಲವೇ? ನಾಯಕರು. ಅಷ್ಟೇ ಅಲ್ಲ, ಕಾರ್ತವೀರ್ನೊಡನೆ ಹೋರಾಡಿ ಪೆಟ್ಟು ತಿಂದು ಬಂದವರು. ಹೇಳ್ಬೇಡವೇ? ಅದು ಬೇಡ. ಮೊನ್ನೆ ಅಷ್ಟೇ ವಲ್ಲಿಯೊಡನೆ ಹೋರಾಡಿ 4 ತಿಂದ ಧೀಮಂತ. ವಲ್ಲಿ ಅಲ್ಲವೇ? ವಾಲಿಯೊಡನೆ ಸಮರಗಾಯ್ದವರು. ಮತ್ತು ಕುಬೇರನ ಪುಷ್ಪಕ ವಿಮಾನವನ್ನು ಕದ್ದು ತಂದವರು. ಪುಷ್ಪಕಲ್ಲವೇ? ಪುಷ್ಪಕ ವಿಮಾನವನ್ನು ಗೆದ್ದು ತಂದವರು. ಪುಷ್ಕಟೆ ವಿಮಾನ. ಪುಷ್ಕಟೆ ಅಲ್ಲ, ಪುಷ್ಪಕ. ಪುಷ್ಪಕ. ಪುಷ್ಪಕ ವಿಮಾನ. ಪುಷ್ಪಕದ್ದು ಅಲ್ಲ, ಶ್ರೀಲಕ್ಷ್ಮಿ ಕುಂದು ಅಲ್ಲ, ಪುಷ್ಪಕ ವಿಮಾನ. ಇದು ನೋಡಿ, ಹೊಟ್ಟೆ ಸೀರೆ. ಹೊಟ್ಟೆ ಸೀರೆ ಅಲ್ಲವೇ? ಪಟ್ಟೆ ಸೀರೆ. ಬೇಕಮ್ಮ, ಬೇಕಾ? ಇದು ನೋಡಿ, ಅಧ್ವಾನ. ನಿನ್ನ ಕರ್ಕೊಂಡು ಬಂದ ಅಧ್ವಾನ. ಅಧ್ವಾನ ಅಲ್ಲ, ವಡ್ಯಾನ. ಇದು ನೋಡಿ, ನೀರ್ದೋಸೆ. ನೀರ್ದೋಸೆನಲ್ಲ, ಮಸಾಲೆ ದೋಸೆನಲ್ಲ, ವೀರಗಸೆ. ಬೇಕಾ? ಮತ್ತೆ ಈ ಪೆಟ್ಟಿಗೆ ಒಳಗದೆಲ್ಲ ಮಣ್ಣಿನ
ಹೀಗೆ ವರ್ಣಿಸಿದರೆ ಸೀತಾ ಒಪ್ಲಿಕ್ಕಿಲ್ಲ. ನೀವಿನ್ನು ಹೊರಡಿ. ಆಗಲಿ ರಾಯರೇ. ಮಾರಾನಸ್ತ್ರೋದೋಗಿ ಬಿಗು ಏರಿತಲ್ಲೆ ಬಾಲೆ ಭಯದ ತೋತೈತೈ ತಾತೈತೈ ಮಾರಾನಸ್ತ್ರೋದೋಗಿ ಬಿಗು ಏರಿತಲ್ಲೆ ಬಾಲೆ ನಾರಿ ವೈಯರಿ ನಾರಿ ನಾರಿಯನ್ನ ಮೇಲೆ ದಯೆ ತೋರೆ ದಯೆ ತೋರೆ ದಯೆ ತೋರೆ ದಯೆ ತೋರೆ ದಮ್ಮಯ್ಯ 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 ನಾರಿಯನ್ನ ಮೇಲೆ ದಯೆ ತೋರೆ ನೀ ದಮ್ಮಯ್ಯ ಎತ್ತ ಕೈಯತ್ತ ತಿನ್ನದಿ. ಓ ಸೀತಾ, ನನ್ನ ಬಲಿಷ್ಠವಾದ ಕೈಗಳಿಂದ ಆ ಕೈಲಾಸ ಪರ್ವತವನ್ನೇ ಎತ್ತಿದವ. ನಿನ್ನ ಬಾಯಲ್ಲಿ ಆ ರಾಮನಾಮ ಸ್ಮರಣೆ ಬಿಡು. ಈ ರಾವಣನ ಸ್ಮರಣೆ ಮಾಡು. ನನ್ನ ಬಳಿ ಪುಷ್ಪಕ ವಿಮಾನವಿದೆ. ಅದನ್ನು ಏರಿ ಈ ಲಂಕೆಗೆ 3 ಅಲ್ಲ 100 ಪ್ರದರ್ಶನೆ ಹಾಕಿದ್ರೆ ನಿನ್ನ ದೇಹದ ಬಡಲಿಕೆ ಕಳೆದು ಹೋಗುತ್ತದೆ. ಬಾ ಸೀತಾ, ಮಾತಾಡು ಸೀತಾ, ಬಾ. ಕುಶನಿಗೆ ರಾವಣನ ಮೋದು ಕರ್ಕಶವಾಗಿ ಕಣ್ಣಲ್ಲಿ ಕಿಡಿ ಮೊಸಗಿ ಕೈಯಲ್ಲಿ ತೃಣಮ ಮುರಿದಿಕ್ಕಿ ಬಣಗು ರಕ್ಕಸನಿ ಗಮನಿಸುತ್ತೆ ನುಡಿದಳು. ನೀ ಹುಲ್ಲಿಗೆ ಸಮಾನ, ಶೂನ್ಯ, ಮಾನ ಬಿಟ್ಟವ, ಮರ್ಯಾದೆ ಸತ್ತವ, ಕೆಟ್ಟವ, ಬಂಡ, ಹೇಡಿ, ಹೆಂಬೇಡಿ, ಕುಹಕಿ, ನಾಯಿ, ತೊಲಗು. ಇಂಥ ಹೆಣ್ಣು ಈ ಲೋಕದಲ್ಲೇ ಉಳಿಯಬಾರದು. ನನ್ನ ಖಡ್ಗದಿಂದ ಇವಳ ಶಿರವನ್ನು ತೆರೆಯುತ್ತೇನೆ. ರಾಯರೇ, ನಾನಲ್ಲ, ನಿಮ್ಮ ಹೆಂಡತಿ ಪುಂಡೋದರಿ. ಪುಂಡೋದರಿ ಅಲ್ವೋ, ಮಂಡೋದರಿ. ಹಾ, ಅದೇ ಸ್ತ್ರೀ ಹತ್ಯೆ ಮಾಡಬೇಡಿ ಎಂದು ಎಚ್ಚರಿಸುತ್ತಿದ್ದಾರೆ. ಸೀತಾ, ಇನ್ನು 8 ದಿನದಲ್ಲಿ ನನ್ನವಳಾದರೆ ಉಳಿಯುತ್ತೀಯ, ಇಲ್ಲದಿದ್ದರೆ ಆಳಿಯುತ್ತೀಯ. ಏನು ರಾಯರೇ, ಮನೆಯಲ್ಲಿ ಅಷ್ಟು ಚಂದದ ಹೆಂಡತಿ ಇರುವಾಗ ಇದೆಲ್ಲ ಬೇಕಾ? ಈ ನಿನಗೆ ಬೇಡ, ಈ ರಾವಣನಿಗೆ ಬೇಕು. ಬಂದಂತೆ ಹೋಗೋಣ. ಆಗಲಿ ರಾಯರೇ. ಸರಮೆನಿ ಸಾಕ್ಷಿಯಾಗಿರು
ಸರಮೆನ್ನಿ ಸಾಕ್ಷಿಯಾಗಿರು. ದುರುಳ ತಾನುತ್ತಮನಂತೆ ಸುರರಿಗೆಲ್ಲ ಶ್ರೇಷ್ಠನಂತೆ, ಧರೆಯಳ ಕಿಳ ಶೂರನಂತೆ ನಿರತ ತಾನೈಶ್ವರ್ಯನಂತೆ. ಸರಮೆನಿ ಸಾಕ್ಷಿಯಾಗಿರೋ. ಸರಮೆ, ನೋಡಿದೆಯ ಎಲ್ಲರಲ್ಲಿಯೂ ಸೋತವ. ಇಂಥ ಮಾತುಗಳನ್ನು ಕೇಳುವುದಕ್ಕಿಂತ ನಾನು ಸಾಯುತ್ತೇನೆ, ನಾನು ಸಾಯುತ್ತೇನೆ. ಕಂಡೆ ನೀ ರೀತಿ ನಿದ್ರೆಯುಳ್ ಕೇಳ್ ಕಮಲಾಕ್ಷಿ. ರಾಮ, ಪುಂಡರೀಕ ನೇತ್ರನು ಮಾರ್ತಾಂಡ ಜಾತ ಸುಗ್ರೀವನ, ಹಿಂಡು ಕಪಿಗಳ ಕೂಡಿಕೊಂಡು ಬಂದನೆಂಬುದನ್ನು ಕಂಡೆ ಅಮ್ಮ. ನಾನು ಸಾಯುತ್ತೇನೆ, ನಾನು ಸಾಯುತ್ತೇನೆ. ತಾಯಿ, ನನ್ನ ಮಾತು ಕೇಳಿ. ಹೇಳು ಸರಮೆ. ನೆನ್ನೆಯ ರಾತ್ರಿ ಬೆಳಗಿನ ಜಾವದಲ್ಲಿ ಒಂದು ಕನಸನ್ನು ಕಂಡೆ ತಾಯೇ. ಏನು ಸರಮೆ? ನೀಲಮೇಘ ಶ್ಯಾಮ ಜಟಾಲ್ಕಲಧಾರಿಯಾಗಿ ಕೈಯಲ್ಲಿ ಧನುಷನ್ನು ಹಿಡಿದುಕೊಂಡು ಲಕ್ಷಾಂತರ ಕಪಿನಾಯಕರನ್ನು ಕೂಡಿಕೊಂಡು ಆ ದುಷ್ಟರಾವನನ್ನು ಕೊಲ್ಲುವ ದೃಶ್ಯವನ್ನು ಕಂಡೆ ತಾಯೇ. ನಿಜವೇ ಸರಮೆ? ಹೌದು ತಾಯೇ. ಹಾಗಾದರೆ ಸ್ವಲ್ಪ ಸಮಯ ಕಾಯೋಣ. ನೀನು ಹೋಗಿ ಮಲಗು ಸರಮೆ. ಆಗಲಿ ತಾಯೇ. ಮಂಗಳ ಮಹಿಮ ರಾಮನ ಪಾದದೆಡೆಯಿಂದ, ಮಂಗಳ ಮಹಿಮ ರಾಮನ ಪಾದದೆಡೆಯಿಂದ ಬಂದೆ ಅಮ್ಮ. ಕೋಮಲಾಂಗ ಲಕ್ಷ್ಮಣ ದೇವ ಕಳುಹಿದ ಬಗೆಯಿಂದ ಬಂದೆ ಅಮ್ಮ. ನಾ ಬಂದೆ ಅಮ್ಮ. ತಿತ್ತೋದೆ ವಾತ ಸಂಭವನಿಂದ ಮಾತೆಯಂಜನ ದೇವಿ ಬಂದೇ ನಮ್ಮ. ಭಾನುಜಾತ ಎನ್ನುಡೆಯ ಸಂಪ್ರೀತಿಯು ಕಳುವಲು ಬಂದೇ ಅಮ್ಮ. ನಾ ಬಂದೇ ಅಮ್ಮ. ಮಂಗಳ ಮಹಿಮಾ ರಾಮನ ಪಾದದೆಡೆಯಿಂದ ಬಂದೆ ಅಮ್ಮ. ಅಮ್ಮ ತಾಯೇ, ಮಂಗಳ ಮಹಿಮನಾದ ಶ್ರೀರಾಮಚಂದ್ರನ ದಾಸನಾಗಿ ನಿಮ್ಮ ಪಾದದೆಡೆಗೆ ಬಂದಿದ್ದೇನೆ ತಾಯೇ. ವಾಯುದೇವ ಮತ್ತು ಅಂಜನಾದೇವಿಯರ ಸುಕುಮಾರ ಹನುಮಂತ ಎನ್ನುವುದು ನನ್ನ ಹೆಸರು. ನಿಮ್ಮನ್ನು ಕಾಣುವುದಕ್ಕಾಗಿ ಸಾಗರವನ್ನು ಉಲ್ಲಂಘಿಸಿ ಬಂದಿದ್ದೇನೆ ತಾಯೇ. ರಾಮ, ರಾಮ, ಇದೇನು ರಾಕ್ಷಸರ ಕುಹಕವಿರಬೇಕು. ರಾಮ, ಹಾ ಹಾ ಅಮ್ಮ, ನನ್ನ ಶಿರದಲ್ಲಿ ಧರಿಸಿ ತಂದ ಶ್ರೀರಾಮಚಂದ್ರನ ಬೆರಳಿನುಂಗುರವ ನೋಡಿಯಮ್ಮ. ಶ್ರೀರಾಮ ಕರಕಂಜದಂಗುಲಿಯೊಳಿಟ್ಟ ಮುದ್ರೆಯು ನೋಡುತ್ತ ಜಾನಕಿ ತೋಷಿಸುತ್ತಲದನು ಕಣ್ಗಳಿಗೆ ತಾನೊತ್ತುತ್ತ. ರಾಮ 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 ರಾಮ. ರಾಮ, ರಾಮ.
ಅಯ್ಯ, ನಿನ್ನ ಹೆಸರೇನು? ಹನುಮ ತಾಯೇ. ಹನುಮನೆ. ನಮ್ಮವರು ಕ್ಷೇಮವೇನು? ಮೈದುನ ಲಕ್ಷ್ಮಣ ಹೇಗಿದ್ದಾರೆ? ಅವರೆಲ್ಲ ಹೇಗಿದ್ದಾರೆ ಹೇಳು ಹನುಮ. ಅಮ್ಮ, ರಾಮದೇವರು ಸದಾ ನಿಮ್ಮ ನೆನಪಿನಲ್ಲೇ ಕೊರಗುತ್ತಿದ್ದಾರೆ. ರಾತ್ರಿ ಮಲಗಿದರೆ ನಿಮ್ಮನ್ನು ಎಣಿಸಿ ಎಣಿಸಿ ಕಣ್ಣನ್ನು ನೀರಿನಲ್ಲಿ ನೆನೆಸಿಕೊಳ್ಳುತ್ತಾರೆ ತಾಯಿ. ರಾಮ ರಾಮ. ಲಕ್ಷ್ಮಣ ದೇವ ತನ್ನಿಂದ ಅಚಾತುರ್ಯ ಆಯಿತು ಎಂಬ ನೋವಿಂದ ಕೊರಗುತ್ತಿದ್ದಾರೆ. ಅಮ್ಮ, ನಾನು ಇಲ್ಲಿಯೇ ಉಳಿಯುವಂತಿಲ್ಲ. ರಾಮದೇವರಿಗೆ ನಿಮ್ಮನ್ನು ನೋಡಿದ್ದೇನೆಂದು ಕುರುಹು ಮೂಡಿಸಲು ಏನಾದರೂ ಬೇಡವೇ ತಾಯೇ? ನನ್ನ ಬಳಿ ಏನಿದೆ ಹನುಮ? ಹನುಮ, ಈ ಚೂಡಾಮಣಿ ರತ್ನವನ್ನು ಗುರುತಾಗಿ ನನ್ನ ದೇವರಿಗೆ ತಲುಪಿಸು ಹನುಮ. ಆಗಲಿ ಅಮ್ಮ. ಅಮ್ಮ, ನನಗೆ ತುಂಬಾ ಹಸಿವಾಗ್ತಾ ಇದೆ. ಇಲ್ಲಿ ಏನಿದೆ ಅಮ್ಮ? ಹನುಮ, ಇಲ್ಲಿ ಮರಗಳಲ್ಲಿರುವ ಹಣ್ಣುಗಳನ್ನು ಯಾರಿಗೂ ಗೊತ್ತಾಗದಂತೆ ತಿಂದು ಹೋಗು ಹನುಮ. ಆಗಲಿ ಅಮ್ಮ. ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು, ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು, ಕಣ್ಣಿಗೆ ಪ್ರಿಯವಾದ ಹಣ್ಣನ್ನು ಕೊಯ್ದು, ಹಣ್ಣಿನ ನೆವದಲ್ಲಿ ಅಸುರರ ಹೊಯ್ದು, ಮರದಿಂದ ಮರಕ್ಕೆ ಲಂಘಿಸುವ ತಿನ್ನ. ಏನು? ಮರದಿಂದ ಮರಕ್ಕೆ ಹಾರುತ್ತಾ ಹಾ ವಿವಿಧ ಹಣ್ಣುಗಳನ್ನು ಕೊಯ್ದು ತಿನ್ನುತ್ತಾ ಹಾ. ನಮ್ಮವರ ಮೇಲೆ ಮರದ ಕೊಂಬೆಯನ್ನು ಬಿಸಾಡಿದು ಯಾಕೆ? ಕೇಳುವವ ನೀನ್ಯಾರ? ರಾವಣನ ಮಗ ಅಕ್ಷಕುಮಾರ ನಾನು. ಓಹೋ. ಈ ಅಶೋಕವದ ರಕ್ಷಣೆಗೆ ಇದ್ದೇನೆ. ಹಾ. ನೀನು ಇಲ್ಲಿಂದ ಹೋದರೆ ಒಳ್ಳೆಯದು. ಇಲ್ಲದಿದ್ದರೆ ನಿನ್ನ ಬಾಲವನ್ನು ಕತ್ತರಿಸ್ತೇನೆ. ನೀವೆಲ್ಲರೂ ಒಟ್ಟಾಗಿ ಬಂದ್ರು ನಿಮ್ಮನ್ನ ಹೇಗೆ ಬಂಧಿಸುತ್ತೇನೆ ನೋಡು. ಒಯ್ದು ಒಯ್ದೋದೆ. ರಾಯರ ಮಂಗ 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 ಬುದ್ಧಿ ಮಂಗ ಬುದ್ಧಿ ಮಂಗ. ಯಾರೋ ಮಂಗ? ರಾಯರ ಒಂದು ಮಂಗ ಬಂತು. ನಿಮ್ಮ ಮಗ ಅಕ್ಷಕುಮಾರ ಜಂಬು ಮಾಡಿ ಲಂಕಿಣಿ ಮತ್ತು 10,000 ಸೈನಿಕರನ್ನು ಕೊಂದು ಬಿಡಿತು ರಾಯರೇ. ಯಾರಲ್ಲಿ? ಮಗ ಇಂದ್ರಜಿತ್ ಅನ್ನು ಬರಲು ಹೇಳಿ. ಆಗಲಿ ರಾಯರೇ. ಒಯ್ದು ಒಯ್ದೊಯ್ 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 ಒಯ್ದೊಯ್.
ಇದ್ದೀರಲ್ಲ, ನನ್ನಿಂದ ಏನಾಗಬೇಕು? ಮಗನೇ ಇಂದ್ರಾರಿ, ನಮ್ಮವನಕ್ಕೆ ಬಂದ ಒಂದು ಬಡಕೋತಿ ನಮ್ಮವನ ಹಾಳು ಮಾಡಿದ್ದಲ್ಲದೆ ನಮ್ಮ ಅಕ್ಷಕುಮಾರ, ಜಮ್ಮುಮಾಲಿ, ಲಂಕಿಡಿ ಮತ್ತು 10,000 ಸೈನಿಕರನ್ನು ಕೊಂದಿದ್ದಂತೆ. ಅದಕ್ಕೆ ನೀನು ಅದನ್ನು ಹೊಡೆದು ಬಡೆದು ನನ್ನ ಪಾದ ಮೂಲಕ್ಕೆ ಒಪ್ಪಿಸು. ಅಪ್ಪಣೆ. ನಮ್ಮವರನ್ನು ಕೊಂದಿದ್ದು ಯಾಕೆ? ಕೇಳುವವ ನೀನ್ಯಾರ? ರಾವಣನ ಮಗ ಇಂದ್ರಜಿತ್ತು. ನಿಮ್ಮವರು ನನ್ನ ಬಾಲಕ್ಕೆ ಉಪದ್ರ ಕೊಟ್ಟರು, ಬಾಲವೇ ಅವರನ್ನು ಮುಗಿಸಿತು. ನಿನ್ನ ಬಲ ಬಾಲದಲ್ಲಿರುವುದಾದರೆ ನನ್ನ ಬಲ ಈ ಬಾಣದಲ್ಲಿದೆ ಎಂದು ತೋರಿಸುತ್ತೇನೆ, ನೋಡೋಣ. ಅಗ್ನಿ ಅಸ್ತ್ರ, ಈಗ ವಾಯು ಅಸ್ತ್ರ, ಈಗ ಬ್ರಹ್ಮಾಸ್ತ್ರ. ಯಾರಲ್ಲಿ ಈ ಮಂಗನನ್ನು ಬಂಧಿಸಿ. ಛಲವ್ಯಾಕೋ ನಿನಗಿಷ್ಟು ಎಲವೋ ಕೋಡಗನೆ, ನೆಲೆಯಾವುದೇಳು ನಿನ್ನೊಡೆಯನ ಪೆಸರನ್ನೇ. ಛಲವ್ಯಾಕೋ ನಿನಗಿಷ್ಟು ಎಲವೋ ಕೋಡಗನೆ, ನೆಲೆಯಾವುದೇಳು ನಿನ್ನೊಡೆಯನ ಪೆಸರನ್ನೇ. ಒಡೆಯನ ಹೆಸರೇನು? ಬಲವಂತ ರಾಮರ ಬಂಟ ಬಂದಿಯನು, ಹನುಮಾತ್ಯಾಕೋ ಹನುಮನು ನಾನೇ. ಬಲವಂತ ರಾಮರ ಬಂಟ ಬಂದಿಯನು, ಹಲವು ಮಾತ್ಯಾಕೋ ಹನುಮನು ನಾನೇ. ರಾಮನ ದೂತ ಹನುಮ ನಾನೇ. ನಿನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನೀ ದೊರೆಯ. ನಿನ್ನಂಥ ದೂತರು ರಾಮನ ಬಳಿಯೋಳು ಇನ್ನೆಷ್ಟು ಮಂದಿ ಉಂಟು ಹೇಳೋ ನೀ ದೊರೆಯ. ನನ್ನಂಥ ದೂತರು ನಿನ್ನಂಥ ಪ್ರೇತರು 200-300 ಕೋಟಿ ಕೆಳರಿಯ. ನನ್ನಂಥ ದೂತರು ನಿನ್ನಂಥ ಪ್ರೇತರು 200-300 ಕೋಟಿ ಕೆಳರಿಯ. ಯಾರಲ್ಲಿ ಈ ಮಂಗನ ಬಾಲಕ್ಕೆ ಪಟ್ಟಿ ಸುತ್ತಿ ಎಣ್ಣೆ ಹಾಕಿ ಬೆಂಕಿ ಕೊಡಿ. ಆಗಲಿ ರಾಯರೇ. ಎಷ್ಟು ಸಾಹಸವಂತ ನೀನೇ ಬಲವಂತ, ಇಷ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಎಷ್ಟು ಸಾಹಸವಂತ ನೀನೇ ಬಲವಂತ, ಇಷ್ಟ ಮೂರುತಿ ಬಳಿರೆ ಹನುಮಂತ. ಎಷ್ಟು ಸಾಹಸವಂತ ನೀನೇ ಬಲವಂತ, ಇಷ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ. ಬಳಿರೆ
ಲಂಕೆಯಲ್ಲಿ ವಿಭೀಷಣನ ಮನೆ ಮತ್ತು ಅಶೋಕ ವನವನ್ನು ಹೊರತುಪಡಿಸಿ ಉಳಿದೆಲ್ಲ ಭಾಗವನ್ನು ಸುಟ್ಟು ಭಸ್ಮ ಮಾಡಿದ್ದಾಗಿದೆ. ಇನ್ನು ರಾಮನಿದ್ದಡೆಗೆ ತೆರಳುತ್ತೇನೆ. ಎಷ್ಟು ಸಾಹಸವಂತ ನೀನೇ ಬಲವಂತ, ಇಷ್ಟಮೂರುತಿ ಬಳಿರೆ ಬಳಿರೆ ಹನುಮಂತ. ಎಷ್ಟು ಸಾಹಸವಂತ ನೀನೇ ಬಲವಂತ, ಇಷ್ಟಮೂರುತಿ ಬಳಿರೆ ಬಳಿರೆ ಹನುಮಂತ ಹನುಮಂತ. ನಂದಕಿಶೋರ ನವನೀತ ಚೋರ ಉಡುಪಿನಾಥ ಶ್ರೀಹರಿ ಶ್ಯಾಮಲ ಕೋಮಲ ಕೃಷ್ಣ ಮುರಾರಿ ಮೋಹನ ಮುರಳೀಧಾರಿ. ನಂದಕಿಶೋರ ನವನೀತ ಚೋರ ಉಡುಪಿನಾಥ